ನಾನು ಇಲ್ಲಿ ಆಸ್ಪತ್ರೆಗೆ ಬರ್ಬೇಕಾದ್ರೆ ನನಗೆ ಕಣ್ಣಿಂದ ಸ್ವಲ್ಪ ಸಮಸ್ಯೆ ಆಯ್ತು. ಹಂಗಾಗಿ ದುಗ್ಗಾಣಿ ಸರ್ ಹತ್ರ ಫಸ್ಟ್ ನಾವು ಚೆಕಪ್ಪಿಂಗ್ ಬಂದ್ವಿ. ನರ ದೌರ್ಬಲ್ಯ ಸ್ಪೆಷಲಿಸ್ಟ್ ಅದಾರ ಅಂತೇಳಿ ಸರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು ನಮಗೆ. ಆ ಆಪ್ರೇಷನ್ದಾಗ ನನ್ನ ಸಕ್ಸಸ್ಫುಲ್ ಅವರು ಒಂದು ಟೀಮ್ ಮಾಡಿ ಈಗ ಸದ್ಯಕ್ಕೆ ನಿಮ್ಮ ಮುಂದೆ ನನಗೆ ಇಟ್ಟಿದ್ದಾರೆ. ನಮ್ಮ ಫಾದರಿಗೆ ಅಂದರೆ ಲಾಸ್ಟ್ 4 months ಬ್ಯಾಕಿಂದ ವಿಷನ್ ಕಂಪ್ಲೀಟ್ ಲಾಸ್ಟ್ ಆಗಿತ್ತು. ಅದ್ರ ಸಂಬಂಧ ನಾವು SCG ಸುಚಿರಾಯಿ ಹಾಸ್ಪಿಟಲ್ ಹುಬ್ಳಿ ಅಂದರೆ ದುಗಾಣಿ ಸರ್ನ ಭೇಟಿಯಾಗಿ ಬಂದಿದ್ವಿ. ಇಲ್ಲೆಲ್ಲ ಬಂದ ಮ್ಯಾಗ ಡಯಾಗ್ನೋಸ್ಟಿಕ್ MRI ಎಲ್ಲ ಮಾಡಿಸಿದ್ಮ್ಯಾಗ ಮೆನೆಂಜಿಯೋಮಾ ಅಂತೇಳಿ ಡಯಾಗ್ನೋಸ್ ಆಯ್ತು. ಅದ್ರ ಸಂಬಂಧ ಸರ್ಜರಿ ಬೇಕಾಯ್ತು. ಅದಕ್ಕೆ ಅಂದ್ರೆ ಮೆನೆಂಜಿಯೋಮಾ ಆಗಿತ್ತಲ್ಲ, ಅದ್ರ ಸಂಬಂಧ ಸರ್ಜರಿ ಬೇಕಾಯ್ತು. ಸರ್ ಡಾಕ್ಟರ್ ಸುನಿಲ್ ಮಾಳ್ಗಿ ಸರ್ನ ರೆಫರ್ ಮಾಡಿದ್ರು ಸರ್ಜರಿ, ಅಂದ್ರೆ ಫಾದರ್ ಸರ್ಜರಿ ಡಾಕ್ಟರ್ ಸುನಿಲ್ ಮಾಳ್ಗಿ ಸರ್ ಅವ್ರು ಮಾಡಿದ್ರು. ಈಗ ಫಾದರ್ ಎಲ್ಲ ರಿಕವರಿ ಆಗಿ ಆಮೇಲೆ 2 ವಿಷನ್ ಬಂದಿದೆ ಫಾದರಿಗೆ. ಆಮೇಲೆ ಅವ್ರದ್ದೆಲ್ಲ ಕಂಪ್ಲೀಟ್ ವರ್ಕ್ ಎಲ್ಲ ಅವರೇ ಮಾಡ್ತಿದ್ದಾರೆ. ಆಮೇಲೆ ಸರ್ ಡಾಕ್ಟರ್ ಸುನಿಲ್ ಮಾಳ್ಗಿ ಸರ್ ನಮಗೆ ಭಾಳ ನೀಟಾಗಿ ಕನ್ವಿನ್ಸ್ ಮಾಡಿ ಆಮೇಲೆ ಈ ಕೇರ್ ಭಾಳ ಚೆನ್ನಾಗಿ ತೊಗೊಂಡ್ರು. ಆಮೇಲೆ ಹಾಸ್ಪಿಟಲು ಭಾಳ ಚೆನ್ನಾಗಿದೆ, ಕೇರ್ ಚೆನ್ನಾಗಿ ತೊಗೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುನಿಲ್ ಮಾಳ್ಗಿ, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ HCG ಸುಚಿರಾಯಿ ಆಸ್ಪತ್ರೆ. ಡಾಕ್ಟರ್ ರಾಜೇಂದ್ರ ದುಗಾಣಿ ಅವರು ಈ ಪೇಷಂಟನ್ನು ನನ್ನ ಹತ್ರ ತಲೆಯಲ್ಲಿ ಒಂದು ಗಡ್ಡೆ ಇದೆ, ಒಂದು ಬಹು ದೊಡ್ಡವಾದ ಗಡ್ಡೆ ಇದೆ ಅಂತ ಹೇಳಿ ಕಳಿಸಿದ್ರು. ಮೆನಿಂಜಿಯೋಮಾ ಅಂತ ಹೇಳ್ತೇವೆ, ಆಲ್ಫ್ಯಾಕ್ಟಿಕ್ ಗ್ರೂ ಮೆನಿಂಜಿಯೋಮಾ ಅಂತೇಳಿ. ಇದರಲ್ಲಿ ಮೇನ್ ಉಂಟಾಗೋದು ಏನಂದರೆ ಪೇಷಂಟಿಗೆ ತಲೆನೋವು ಆಗ್ತದೆ ಹಾಗೂ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ. ಅದೇ ರೀತಿ ಇವರಿಗೆ 2 ಕಣ್ಣಿನಲ್ಲಿ ದೃಷ್ಟಿ ಕಡಿಮೆ ಆಗಿತ್ತು, ಎಡಗಣ್ಣು ಪೂರ್ತಿಯಾಗಿ ಕಾಣುವುದು ಬಂದಾಗಿತ್ತು ಹಾಗೂ ಬಲಗಣ್ಣಿನಲ್ಲಿ ವಿಷನ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಆ ಕಾರಣದಿಂದ ನಾವು ಸರ್ಜರಿ ಆದಷ್ಟು ಬೇಗನೆ ಮಾಡಬೇಕಂತ ಹೇಳಿ ಡಿಸಿಷನ್ ತೊಗೊಂಡು ಬೈಫ್ರಂಟಲ್ ಕ್ರೇನಿಯೋಟಮಿ ಅಂತ ಹೇಳ್ತೇವೆ ಮಾಡಿ ಟ್ಯೂಮರನ್ನು ಎಕ್ಸಸೈಸ್ ಮಾಡಿದ್ವಿ. ಇದನ್ನು ಎಕ್ಸಸೈಸ್ ಮಾಡಲಿಕ್ಕೆ, ಇಂಥ ದೊಡ್ಡ ಗಡ್ಡೆಯನ್ನು ಎಕ್ಸಸೈಸ್ ಮಾಡಲಿಕ್ಕೆ ನಮಗೆ 12 ಗಂಟೆಗಳು ಬೇಕಾಯಿತು. ಅದು ನಾವು ಒಳಗೆ ನೋಡಿದಾಗ ಟ್ಯೂಮರ್ 2 ಕಣ್ಣಿನ ನರಗಳನ್ನು ತುಂಬ ಒತ್ತಿ ಹಿಡಿದಿತ್ತು ಹಾಗೂ ರಕ್ತನಾಳಗಳು ಕೂಡ 2 ಮೆದುಳಿಗೆ ಸಪ್ಲೈ ಮಾಡುವಂಥ ICA ಅಂತೆಲ್ಲ ಹೇಳ್ತೀವಿ, ಅದನ್ನು ಕೂಡ ಅದು ಒತ್ತಿ ಹಿಡಿದಿತ್ತು. ಅದರಿಂದ ಬರುವ ಇಂಪಾರ್ಟೆಂಟ್ ವೆಸಲ್ಸ್ ಇರ್ತವೆ, ಅದನ್ನು ಕೂಡ ಅದೆಲ್ಲ ಸುತ್ತುವರೆದಿತ್ತು. ಅದನ್ನೆಲ್ಲ ನಾವು ಜೋಪಾನವಾಗಿ ಬಿಡಿಸಿ, ಟ್ಯೂಮರಿಂದ ಬಿಡಿಸಿ ಟ್ಯೂಮರನ್ನು ಪೂರ್ತಿ ಹೊರಗೆ ತೆಗೆದು ಯಾವುದೇ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಅಥವಾ ಇಂಪಾರ್ಟೆಂಟ್ ನ್ಯೂರೋವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಡ್ಯಾಮೇಜ್ ಆಗದಿರೋ ಹಾಗೆ ಸರ್ಜರಿ ಮಾಡಿದ್ವಿ. ಅದಾದ ಮೇಲೆ ಪೋಸ್ಟ್ ಆಪರೇಟಿವ್ಲಿ ಪೇಷಂಟ್ ತುಂಬ ಒಳ್ಳೆ ರಿಕವರಿ ಕಂಡ್ರು. ವಿಷನ್ ಕೂಡ ಆಗಿ ನೋಡಿದಾಗೆ 2nd 3rd ಡೇಯಿಂದನೇ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಡಗಣ್ಣಲ್ಲಿ ಏನೂ ಕಾಣ್ತಿಲ್ಲ ಅಂದವ್ರು ಈಗ 70-75% ಕಣ್ಣು ಇಂಪ್ರೂವ್ ಆಗಿದೆ. ಎಡಗಣ್ಣಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗೋ ಸ್ಕೋಪ್ ಇದೆ ಹಾಗೂ ಬಲಗಣ್ಣು ಮೊದಲಿಗಿಂತ ಇಂಪ್ರೂವ್ ಆಗಿದೆ. ಈಗ ಪೇಷಂಟ್ ತಮ್ಮ ಎಲ್ಲ ಕೆಲಸಗಳನ್ನು ಮಾಡಲು ಶಕ್ಯವಾಗಿದ್ದಾರೆ. ಇಂಥ ಒಂದು ದೊಡ್ಡ ಆಪರೇಷನ್ ಮಾಡಲಿಕ್ಕೆ ಒಂದು ಒಳ್ಳೆ ಸೆಟಪ್ ಬೇಕು. ಅಂಥ ಸೆಟಪ್ ನಮಗೆ ಈ ಆಸ್ಪತ್ರೆಯಲ್ಲಿ ಇರ್ತದೆ. ಹಾಗೆ ನಮ್ಮನ್ನು ನಂಬಿ ಬಂದು ಇಲ್ಲಿ ನಮ್ಮಲ್ಲಿ ಸರ್ಜರಿ ಮಾಡಿಸ್ಕೊಂಡಂಥ ಪೇಷಂಟಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ಇಂಥ ಸೆಟಪ್ಪನ್ನು ಒದಗಿಸಿದಂತಹ ಆಸ್ಪತ್ರೆಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.